ಈ ರೀತಿ ನಮಗೆ ಕಂಪ್ಲೇಂಟ್ ಬರ್ಬೇಕೆಂಬ ಒಂದು ಸಂದೇಹದಾಗ ವಿಚಾರ ಇರ್ತದೆ. ಎಲ್ಲ ಕಡೆ ನಮ್ಗೆ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಒಂದು QR ಕೋಡ್ ಅನ್ನು ಬಾರ್ ಕೋಡ್ ಅನ್ನು ಮಾಡಿದ್ದೇವೆ. ಅದನ್ನು ನಾವೀಗ ರಿಲೀಸ್ ಮಾಡ್ತೇವೆ. ಎಲ್ಲ ಹೋಟೆಲ್ನ ಮುಂದೆ, ಎಲ್ಲ ಪಬ್ಲಿಕ್ ಪ್ಲೇಸ್ ಅಲ್ಲಿ ನಾವು ಅದನ್ನು ನಮ್ಮ ಸೋಷಿಯಲ್ ಮೀಡಿಯಾ ಕಲಿಸ್ತೇವೆ. ಯಾರಿಗಾದ ಎಲ್ಲ ಫಾರ್ಮಸಿಸ್ಟ್, ಮೆಡಿಕಲ್ ಶಾಪ್ ನಲ್ಲಿ ಕೂಡ ಯಾರಿಗಾದರೂ ಈ ರೀತಿ ಏನಾದ್ರು ಮಾಹಿತಿ ಕೊಡ್ಬೇಕಂತ ಇದ್ದಲ್ಲಿ ಆ QR ಕೋಡ್ಗೆ ಹೋಗಿ ನಮ್ಗೆ ಮಾಹಿತಿ ಕೊಡ್ಬೋದು. ನಂಬರ್ 1. ಮುಂದಿನ ದಿನಗಳಲ್ಲಿ ನಾವು ಕೂಡ ಒಂದು ಟೋಲ್ ಫ್ರೀ ಒಂದು ಕಾಲ್ ಸೆಂಟರ್ ಮಾಡ್ಬೇಕಂತ ಇದೆ. ಒಂದು ನಂಬರ್ ಕೊಟ್ಟು ಯಾವ್ದಾದ್ರು ಮತ್ತೆ ಅದಕ್ಕೆ ಒಂದು ಟೀಮ್ ಸೆಟಪ್ ಮಾಡಿ ಯಾರಾದ್ರೂ ಪ್ರದೇಶದ ಏನಾದ್ರು ಕಾಲ್ ಬಂದ್ರೆ ಅದು ಹೋಗಿ ತಪಾಸಣೆ ಮಾಡಿಕೊಂಡು ಅದರ ಮೇಲೆ ಕ್ರಮ ತಗೊಳ್ಳುವಂಥದ್ದು. ಅಂದ್ರೆ ಗ್ರಾಹಕರಿಗೆ ಹೆಚ್ಚಿನ ಒಂದು ಹತ್ತಿರದ ಒಂದು ಆಕ್ಸೆಸ್ ಇವತ್ತು ಕೊಡ್ಲಿಕ್ಕೆ ಬೇಕಾಗಿ, ಅದಕ್ಕಾಗಿ ಬಹುಶಃ ಈ ಒಂದು ನಮ್ಮ QR ಕೋಡ್ ಅನ್ನು ನಾನು ಈಗ ಉದ್ಘಾಟಿಸ್ತೇನೆ. ಇಲ್ಲಿ ಬೆಳೆದ ದೊಡ್ಡದಲ್ಲಿ ಮತ್ತು ಇದು ಬರೀ ಫುಡ್ ಸೇಫ್ಟಿ ಅಲ್ಲ, ಇವನ್ ಇನ್ಕ್ಲೂಡಿಂಗ್ ಡ್ರಗ್ಸ್ ಮತ್ತೆ ಫಾರ್ಮಸಿಸ್ಟ್ ಅಂದ್ರೆ ಡ್ರಗ್ಸ್ಗೆ ಮತ್ತು ಫುಡ್ ಸೇಫ್ಟಿಗೆ ಈ ರೀತಿಯ QR ಕೋಡ್ ಇವತ್ತು ಪ್ರಾರಂಭ ಮಾಡಿದ ಒಂದು ರಾಜ್ಯ ಇದ್ರೆ ಅದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. This type of complaint receiving QR code is the first in India, and not only on food safety, on drugs also, pharmaceutical also.